ನಮಸ್ತೆ. 18/7/2024 ಗುರುವಾರ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:02, ಸೂರ್ಯಾಸ್ತಮನ ಸಂಜೆ 6:50. ಇವತ್ತಿನ ತಿಥಿ ದ್ವಾದಶಿ, ಬೆಳಗ್ಗೆ 6:02 ರಾತ್ರಿ 8:44 ದ್ವಾದಶಿ ಇದೆ. ಆನಂತರ ತ್ರಯೋದಶಿ. ಈ ದಿನ ಪ್ರಕಾರ ಇವತ್ತಿನ ನಕ್ಷತ್ರ ಜ್ಯೇಷ್ಠ. ಬೆಳಗ್ಗೆಯಿಂದ ರಾತ್ರಿ 3:25 ಜ್ಯೇಷ್ಠ ನಕ್ಷತ್ರವಿದೆ. ಆನಂತರ ಮೂಲ ನಕ್ಷತ್ರ. ಜ್ಯೇಷ್ಠ, ಮೂಲ ಅನ್ನುವ ಈ ನಕ್ಷತ್ರಗಳು ರಾಕ್ಷಸ ಗಣ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಇರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿಯಲ್ಲಿ ಇರುತ್ತದೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅಂತಂದರೆ 3:25 ಲೇಟ್ ನೈಟ್ವರೆಗೂ ಮಹಾರಿಷ್ಟವು ಮೃತ್ಯುವೂ ಇದೆ. ಅಂದರೆ ಮೃತ್ಯು ಅಂದರೆ ಮರಣಕಾಲ ಅಂತ. ಹಂಗಾಗಿ ಈ ದಿನ ಶುಭವಲ್ಲ, ಎಚ್ಚರ. ಆನಂತರನೂ ಮೂಲ ನಕ್ಷತ್ರ ಇವತ್ತು ಅಶುಭವಾಗಿದೆ. ಯಾವ ಮಕ್ಕಳು ಹುಟ್ಟಿದರೂ ಒಳ್ಳೆಯದಲ್ಲ. ಇವತ್ತು ವಾರ ಬೇಕಾದರೆ ಶುಭವಾಗಿರ್ಬೋದು, ಆದರೆ ಯೋಗ ಸರಿಯಿಲ್ಲ, ಗಮನ ಕೊಡಿ. ಸ್ವಲ್ಪ ನಾಳೆವರೆಗೂ ಒಳ್ಳೆಯ ಕಾರ್ಯಗಳು ಕೇಳ್ಕೊಳ್ಳೋಣ. ಯಾಕೆಂತಂದರೆ ಇವತ್ತಿನ ದಿನ ಆ ರೀತಿ ಇದೆ, ಗಮನ ತಗೊಳ್ಳಿ. ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:02 9:20 AM ವರೆಗೂ 1ನೇ ಪಾದ ಜ್ಯೇಷ್ಠ ನಕ್ಷತ್ರ. ಆನಂತರ 3:25 ಮಧ್ಯಾಹ್ನದವರೆಗೂ 2ನೇ ಪಾದ ಜ್ಯೇಷ್ಠ ನಕ್ಷತ್ರ. ಆನಂತರ ರಾತ್ರಿ 9:26 ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 3:25 ಜ್ಯೇಷ್ಠ ನಕ್ಷತ್ರ 4ನೇ ಪಾದ, ವೃಶ್ಚಿಕ ರಾಶಿ. ಇಷ್ಟಕ್ಕೆ ವೃಶ್ಚಿಕ ರಾಶಿ ಇನ್ನು ಮುಗಿಯುತ್ತದೆ. ಜ್ಯೇಷ್ಠ ನಕ್ಷತ್ರವು ಕಂಪ್ಲೀಟ್ ಆಗುತ್ತದೆ. ರಾತ್ರಿ 3:25 ಮೂಲ ನಕ್ಷತ್ರ ಪ್ರಾರಂಭವಾಗಿ ಇದು ನಾಳೆಯವರೆಗೂ ಇದೇ ಮೂಲ ನಕ್ಷತ್ರ ಇರುತ್ತದೆ. ಅದರಿಂದಾಗಿ ನಾಳೆಯ ದಿನದಲ್ಲಿ ಬರುವ ಮೂಲ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರಗಳನ್ನು ನೋಡಿಕೊಳ್ಳೋದು. ಈ ರೀತಿ ಇರೋದರಿಂದ ಗಮನ ಕೊಡಿ. ಯಾಕೆಂತಂದರೆ ನಾಳೆಯ 19ನೇ ತಾರೀಕಲ್ಲಿ ಮೂಲ ನಕ್ಷತ್ರ ರಾತ್ರಿಯವರೆಗೆ ಇರುತ್ತದೆ. ಆದರೂ ನಾಳೆ ಅದು ಅಮೃತವು ಕಾರ್ಯಲಾಭವಾಗಿ ಆಗುತ್ತೆ. ಕಾಮನಾಗಿ ಮೂಲ ನಕ್ಷತ್ರ ಒಳ್ಳೆಯದಲ್ಲ ಅಂತ ನಮ್ಮಲ್ಲಿ ಭಾವನೆಗಳಿದೆ. ಆದರೂ ಕೆಲವು ಕಾರ್ಯಗಳಿಗೆ ಮೂಲ ನಕ್ಷತ್ರ ಸರಿಯಾಗಿರುತ್ತದೆ. ಯಾಕೆಂದರೆ ಧನುರಾಶಿಯಲ್ಲಿ ಬರುತ್ತೆ, ಗುರುವಿನ ಮನೆಯಲ್ಲಿ ಬರುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡೋಣ. ಆದ್ದರಿಂದ ಇವತ್ತಿನ ವಿಶೇಷವಾಗಿ ಮತ್ತೆ ಬರ್ತೀವಿ. ಮೂಲವು ಪೂರ್ವಾಷಾಢವು ಅಂತಂದಾಗ ಜ್ಯೇಷ್ಠ ನಕ್ಷತ್ರದ ಕೊನೆಯೇ ನೆಕ್ಸ್ಟ್ ಮೂಲ ನಕ್ಷತ್ರ. ಅದರಲ್ಲಿ ವಿಶೇಷವಾಗಿ ಇವತ್ತು ಮಧ್ಯಾಹ್ನ 12:26 ಇವತ್ತಿನ ರಾಹುಕಾಲ ಮಧ್ಯಾಹ್ನ 2:02 3:38 ಬೆಳಿಗ್ಗೆ ಯಮಗಂಡ ಕಾಲ ಬರುತ್ತೆ 6:02 7:38 ನಕ್ಷತ್ರ ವಿಷಘಟಿಕಾ ಕಾಲ ಬರೋದು ಬೆಳಗ್ಗೆ 8:52 10:28 10:28 ಇನ್ನೂ ಮುಗಿದಿಲ್ಲ. ಇಷ್ಟರಲ್ಲಿ 10:18 11:09 ದುರ್ಮುಹೂರ್ತವೂ ಸೇರುತ್ತದೆ. ಹಂಗಾಗಿ ಈ ಸಮಯವಾದ 10:18 11:09 ಅಪಾಯಕಾರಿ ಸಮಯ, ನೋಡ್ಕೋಬೇಕು. ನಕ್ಷತ್ರವೇ ವಿಷವಾಗುವ ಸಂಭವ ಬರುತ್ತದೆ ಬೆಳಗ್ಗೆಯಿಂದ ರಾತ್ರಿ 3:25 ಇದು ನಕ್ಷತ್ರ ಶೂಲ ಅಂತಂತೀವಿ. ಮತ್ತು ಚಂದ್ರ ವಾಸ ಮಾಡೋದು 6:02 ರಾತ್ರಿ 3:25 ನಾರ್ತ್ ಅಂದರೆ ಉತ್ತರ ದಿಕ್ಕಲ್ಲಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು 100% ಒಳ್ಳೆಯದು 100% ಕೆಟ್ಟೋದನ್ನು ನೋಡ್ಕೊಳ್ಳೋಣ. ಇವತ್ತಿನ ದಿನ ನಾವು ಫಸ್ಟೇ ಹೇಳಿದ್ವಿ, ನಕ್ಷತ್ರವಾದ ಜ್ಯೇಷ್ಠ ನಕ್ಷತ್ರ ಇರುವವರೆಗೂ ಮೃತ್ಯು ಇರೋದರಿಂದ ಶುಭವಲ್ಲ. ಆಮೇಲೆ ಬರುವ ನಕ್ಷತ್ರವು ಶುಭವಲ್ಲ. ಎಂದಿನಂತೆ ದಿನ ಅಂತಂದರೆ ಮಾಮೂಲಿಯಾಗಿ ಮಾಡುವಂಥ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೋದು. ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡೋದು ಬೇಡ, ಬಂಡವಾಳ ಹಾಕಿ ಮಾಡುವಂಥದ್ದು ಬೇಡ. ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಈಗ ನಾವು ಮತ್ತಷ್ಟು ವಿಶೇಷಕ್ಕೆ ಬರೋಣ. ಇವತ್ತಿನ ದಿನ 100% ಕೆಟ್ಟೋದು 100% ಒಳ್ಳೆಯದು ಅಂತ ನೋಡೋಣ. ಫಸ್ಟಾಗಿ ನಾವು ನೋಡುವಂಥದ್ದು ಏನು ಅಂತಂದರೆ ಯಾವ ರಾಶಿಗೆ ಇವತ್ತು ಚಂದ್ರಾಷ್ಟಮ ಅಂತ. 6:02 ರಾತ್ರಿ 3:25 ಮೇಷರಾಶಿಯವರಿಗೆ ಚಂದ್ರಾಷ್ಟಮ. ಚಂದ್ರಾಷ್ಟಮ ಅಂತಂದಾಗ ಚಂದ್ರನು ಅಷ್ಟಮ ರಾಶಿಯಲ್ಲಿ ಇರುತ್ತದೆ ಅಂತ ಅರ್ಥ. ಆದ್ದರಿಂದಾಗಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ.
ಅದರಲ್ಲೂ ಮೇಷರಾಶಿಯಲ್ಲಿರುವ ನಕ್ಷತ್ರಗಳು ಒಟ್ಟು 3: ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ 1ನೇ ಪಾದದವರೆಗೆ ಖಂಡಿತವಾಗಿ ದೋಷ ಬರುತ್ತದೆ. ಆಮೇಲೆ ರಾತ್ರಿ 3:25 ಮೇಲೆ ವೃಷಭ ರಾಶಿಗೆ ದೋಷ ಉಂಟು. ಈ ರೀತಿ ನೋಡಿಕೊಂಡು ನೀವು ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೆ ಯೋಚನೆ ಮಾಡ್ಕೊಳ್ಳಿ. ಈಗ 100% ಒಳ್ಳೆಯ ಟೈಮು ಅಂತ ನೋಡ್ಬಿಡೋಣ. 6 ಗಂಟೆ 2 ನಿಮಿಷ ಬೆಳಗ್ಗೆಯಿಂದ 7:40ವರೆಗೂ ಇರೋದರಲ್ಲಿ ಒಳ್ಳೆಯ ಟೈಮ್. ಹಂಗೆ ಕಂಟಿನ್ಯೂ ಆಗಿ 7:40 ಮೇಲೆ 8:50ವರೆಗೂ ಕೂಡ ಶುಭವಾಗಿದೆ. 8:52ರಿಂದ 10:28ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲವಿದೆ, ಹಂಗಾಗಿ ಶುಭವಾಗಿಲ್ಲ. 8:50ವರೆಗೂ ಶುಭವಾಗಿದೆ. ಮತ್ತು 11 ಗಂಟೆ 11 ನಿಮಿಷದ ಮೇಲೆ ಮಧ್ಯಾಹ್ನ 2 ಗಂಟೆವರೆಗೂ ಶುಭವಾಗಿದೆ. ಆ ನಂತರ ರಾಹು ಕಾಲ ಬರುತ್ತದೆ, ಆದ್ದರಿಂದ ಹೆಚ್ಚಿನ ಗಮನ. ಸಂಜೆ 4:18ರಿಂದ ರಾತ್ರಿ 8:12ವರೆಗೂ ಶುಭವಾಗಿದೆ. ಆ ಸಮಯ ಅದಾದ ನಂತರ ಮೃತ್ಯು ವಿಷ ಅಂತ ಕೂಡಿ ಬರೋದರಿಂದ ಶುಭವಾಗಿಲ್ಲ. ನೆಕ್ಸ್ಟ್ ನೋಡಿದ್ರೆ ರಾತ್ರಿ 1 ಗಂಟೆ 42 ನಿಮಿಷದ ಮೇಲೆ ಬೆಳಗಾಗುವವರೆಗೂ ಶುಭವಾಗಿದೆ. ಆದರೂ ನಕ್ಷತ್ರ ಯೋಗ ಪ್ರಕಾರ ಅಶುಭ. ಆದ್ದರಿಂದ ನಾವು ಕೊಟ್ಟಿರುವ ಈ ಸಮಯಗಳೆಲ್ಲ ಎಮರ್ಜೆನ್ಸಿಗೆ ಮಾತ್ರವೇ. ಆಸ್ಪತ್ರೆಗೆ ಎಮರ್ಜೆನ್ಸಿ ಆಚೆ ಹೋಗಲೇಬೇಕು ಅನ್ನುವ ಈ ವಿಷಯಕ್ಕೆ ಮಾತ್ರನೇ ಉಪಯೋಗ ಆಗುವಂಥದ್ದು. ಆದ್ದರಿಂದ ಗಮನ ಕೊಡಬೇಕು. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇವತ್ತಿನ ದಿನ ಪ್ರಕಾರ ಯಾರಿಗೂ ಶುಭವಾಗಿ ಇಲ್ಲದೆ ಇರೋದರಿಂದ ತಾರಾಬಲ ಚಂದ್ರಬಲ ಅನ್ನೋದು ಇವತ್ತಿಲ್ಲ. ಯಾರೂ ಪ್ರಯತ್ನ ಪಡಬೇಡಿ. ಯಾಕೆಂದರೆ ಅಶುಭ ದಿನವಾಗಿರೋದರಿಂದ ಏನೇ ತಾರಾಬಲ ಚಂದ್ರಬಲ ಇದ್ದರೂ ಅದು ಮುಗಿಯೋದು ಸರಿಯಾಗಿ ಮುಗಿಯೋಲ್ಲ. ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಈ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಬುದ್ಧಿ, ರಜಸ್, ತಮೋ ಗುಣಗಳಿಗೆ ತುಂಬಿದ ಚಂಚಲವೂ ಇರುವ, ದೇವತೆಗಳಿಗೂ ರಾಕ್ಷಸರಿಗೂ ಉಂಟಾಗುವ ಯುದ್ಧ ಗುಣವಂತೆ ಬುದ್ಧಿ, ಮನಸ್ಸು ಇಂಥದ್ದೆಲ್ಲ ಇರುತ್ತದೆ. ಆದ್ದರಿಂದಾಗಿ ಇವತ್ತು ಮಾಡುವ ಕಾರ್ಯಗಳು ಶುಭವಾಗಿರೋದಿಲ್ಲ. ಅದರಲ್ಲೂ ರಾಕ್ಷಸರಿಂದ ಸೋಲನ್ನು ಪಡೆದಿರುವಂಥ ದೇವತೆಗಳು ಜ್ಯೇಷ್ಠರು ಅಂತ ತಿಳ್ಕೊಳ್ತಾರಂತೆ. ಯಜುರ್ವೇದದಲ್ಲಿ ಇಂದ್ರನು ಹೇಗೆ ಉತ್ತಮವಾದವನು ಅಂತ ಅಂತಾರ, ಅಹಂ ಬ್ರಹ್ಮಾಸ್ಮಿ ಜ್ಞಾನದಿಂದಲೂ ಭಕ್ತಿಯಿಂದಲೂ ಧ್ಯಾನವನ್ನು ಮಾಡಿ ರಜಸ್ ತಮೋ ಗುಣಗಳಿಂದ ಅಡಗಿ ಜ್ಯೇಷ್ಠತ್ವವನ್ನು ಪಡೆಯಬೇಕು ಅನ್ನುವ ತತ್ವ ಉಂಟು. ಜ್ಯೇಷ್ಠ ನಕ್ಷತ್ರದ 1ನೇ ದಶೆ ಬುಧ ಮಹಾದಶೆ, ಜ್ಞಾನ ಪ್ರಧಾನ ಅಂತ ಅಂತೀವಿ. ಮಹಾಶಕ್ತಿಯಾದ ದೇವಿಯನ್ನು ಪೂಜೆ ಮಾಡಿ ಶಕ್ತಿಯನ್ನು ಪಡೆಯುವವರಿಗೆಲ್ಲ ಅವರ ಜಾತಕದಲ್ಲಿ ಬುಧ ಚೆನ್ನಾಗಿರುತ್ತೆ. ಅಂದರೆ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಜಾತಕದಲ್ಲಿ ಚೆನ್ನಾಗಿರುತ್ತೆ ಅಂತ. ಇದು ಸತ್ವಗುಣ, ಸ್ತ್ರೀಲಿಂಗ, ಅಪಸವ್ಯ, ಅಧಿದೇವತೆ ಇಂದ್ರ, ಸಹದೇವಿ ಅಥವಾ ಸರಳಿ ಅನ್ನುವ ವೃಕ್ಷವೇ ಇದಕ್ಕೆ ಮರವಾಗಿರುತ್ತದೆ. ರಾಕ್ಷಸಗಣ, ಪ್ರಾಣಿ ಇದಕ್ಕೆ ಜಿಂಕೆ, ಪಾದರಜ್ಜು, ಆದಿನಾಡಿ. ಹಂಗಾಗಿ ಪಾದರಜ್ಜು ಆದಿನಾಡಿ ಇರುವ ಯಾರೇ ಆದರೂ ಇವತ್ತು ಸ್ವಲ್ಪ ಪರಿಹಾರ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತದೆ. ಇದು ಈ ನಕ್ಷತ್ರಕ್ಕೆ ಸಂಬಂಧಪಡುವಂಥ ಶಂಕರಾಚಾರ್ಯರು ತನ್ನ ಶಿವ ಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅಂತ ಒಂದಿದೆ ಅವರದು. ಅದರ ಪ್ರಕಾರ ಕೆಲವು ಶ್ಲೋಕಗಳಿರುತ್ತದೆ, ಅದನ್ನು ಜಪಿಸಿದರೆ ಶಿವನ ಅನುಗ್ರಹದಿಂದಾಗಿ ದೋಷವೆಲ್ಲ ದೂರವಾಗುತ್ತದೆ ಅಂತಾರೆ. ಅದರಲ್ಲಿ ಇವತ್ತು ಇದರಲ್ಲಿ ಈ ನಕ್ಷತ್ರದಲ್ಲಿ ಜನನವಾದವರು ದೋಷವೂ ಇರೋದರಿಂದ ಈ ಹಿದಕ್ಷಣ ಪ್ರಧಾನ ಹೇತವೇ ನಮಃ ಶಿವಾಯ, ಆಹಿತಾಗ್ನಿ ಲಾಭಘೋಷ ಕೇತವೇ ನಮಃ ಶಿವಾಯ, ದೇಹಕಾಂತಿ ದೂತರವ್ಯಧಾತವೇ ನಮಃ ಶಿವಾಯ, ಗೇಹ ದುಃಖ ಪುಂಜ ಧೂಮಕೇತವೇ ನಮಃ ಶಿವಾಯ ಅಂತ ಪ್ರಾರ್ಥನೆ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ದೇವರು ದೋಷಗಳನ್ನೆಲ್ಲ ದೂರ ಮಾಡುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.